ಇಂದು ನಾವು ಈ ಒಂದು ಪತ್ರಕರ್ತರ ಸಭೆಯನ್ನು ಕರೆದಿರುವ ಉದ್ದೇಶ ಇಷ್ಟೇ. ಬರಹಗಾರರ ಸಂಘ ತಾಲೂಕು ಘಟಕ ಅರಸೀಕೆರೆ, ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕು ಘಟಕ ಅರಸೀಕೆರೆ, ಹಾಲ್ಯ ಬಾರಿ ವರ್ಲ್ಡ್ ಕಪ್ ಮಹಿಳಾ ಸಂಘ ಅರಸೀಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 14/6/2026 ಅಂದರೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ರೋಟರಿ ಭವನದಲ್ಲಿ ಶ್ರೀ ರಮೇಶ್ ದಿಬ್ಬೂರು ಅವರು ಬರೆದಿರುವಂಥ 2 ಕೃತಿಗಳನ್ನು ಬಿಡುಗಡೆ ಕಾರ್ಯಕ್ರಮ ಜೊತೆಗೆ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಸುಂದರೇಶ್ ಉಡುವಾರೆ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಕಾರ್ಯದರ್ಶಿಗಳಾದಂಥ ದಿಬ್ಬೂರು ರಮೇಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಹಿರಿಯ ಕವಿಗಳು ಅಂತ ಗುರುತಿಸಿಕೊಂಡಿರುವಂಥ ಚೆನ್ನೇಗೌಡರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ನಟರಾಜ್ ಸರ್ ಅವರಿದ್ದಾರೆ. ಹಾಗೆ ನನ್ನ ಜೊತೆಗೆ ಕೈಗೂಡಿಸಿ ಕಾರ್ಯದರ್ಶಿ ಕೆಲಸ ಮಾಡ್ತಿರುವಂಥ ಹರೀಶ್ ಅವರು ನಮ್ಮ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದು ಭುವನೇಶ್ವರಿ ತಾಯಿಯ ಫೋಟೋಗೆ ಹೂಮಾಲೆಯನ್ನು ಹಾಕೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಇಲ್ಲಿ 2 ವಿಶೇಷ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸ್ತಾ ಇದ್ದಾರೆ. ಒಂದು ಆತ್ಮಗತ ಅಂತ ಒಂದು ಪುಸ್ತಕ. ಇದರ ಪರಿಚಯವನ್ನು ಈ ಆತ್ಮಗತದ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ಬಿ ಡಿ ಕುಮಾರ್ ಸರ್ ಅವರು ಹಿರಿಯ ಉಪನ್ಯಾಸಕರು. ಇದೀಗ ತಾನೇ ಹೋದವಾರ ಅವರು ರಿಟೈರ್ ಆಗಿದ್ದಾರೆ. ಅವರನ್ನು ಕರೆಸಿ ಈ ಒಂದು ಆತ್ಮಗತ ಪುಸ್ತಕದ ಬಗ್ಗೆ ಅವರು ಡಾಕ್ಟರ್ ಬಿ ಡಿ ಕುಮಾರ್ ಸರ್ ಮಾತಾಡ್ತಾರೆ. ಹಾಗೆ ಮತ್ತೊಂದು ಉತ್ತಮವಾದಂಥ ಈಗ ಈ ಸಮಾಜಕ್ಕೆ ಬೇಕಾಗಿರುವಂಥ ವೈಚಾರಿಕ ಪ್ರಜ್ಞೆ ಮತ್ತು ಮನೋಧರ್ಮ ಈ ಪುಸ್ತಕವನ್ನು ಇದರ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ಹರ್ಷಮೂರ್ತಿ ಅಂತ ಇವರು ಕೂಡ PU ಕಾಲೇಜಿನ ಉಪನ್ಯಾಸಕರು. ಇವರು ಇದ್ರ ಬಗ್ಗೆ ಈ ಕೃತಿ ಬಗ್ಗೆ ಮಾತಾಡ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ವಹಿಸ್ಕೊಂಡಿರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಸುಮಾರು 1:30ರಿಂದ 2 ಗಂಟೆ ಊಟದ ನಂತರ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯಲ್ಲಿ NL ಚೆನ್ನೇಗೌಡರು ನಮ್ಮ ಹಿರಿಯ ಸಾಹಿತಿಗಳು ಈ ಒಂದು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಜಿಲ್ಲೆಯ ನಾನಾ ತಾಲೂಕುಗಳಿಂದ ಸುಮಾರು 30ರಿಂದ 35 ಜನ ಈಗಾಗಲೇ ಹೆಸರುಗಳನ್ನು ನೋಂದಾಯಿಸ್ಕೊಂಡಿದ್ದಾರೆ. ಅವರು ತಮ್ಮ ಕವಿತೆಗಳನ್ನು ವಾಚನ ಮಾಡ್ತಾರೆ. ಇದು ಸರಿಯಾಗಿ ಊಟದ ನಂತರ 2 ಗಂಟೆಯಿಂದ ಪ್ರಾರಂಭವಾಗುವಂಥ ಕಾರ್ಯಕ್ರಮ. ಇಲ್ಲಿ ಈ ಹಾಸನ ಜಿಲ್ಲೆಯ ಪ್ರತಿ ತಾಲೂಕಿನ ಹಲವಾರು ಕವಿಗಳು, ಅದರಲ್ಲೂ 35 ಕವಿಗಳು ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೆ. ಈ ರೀತಿ ನಮ್ಮ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ತಮ್ಮಗಳೆಲ್ಲರೂ ಸಹಕಾರವನ್ನು ಕೊಡಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ವಿಚಾರ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬಸವರಾಜ್ ಸರ್ ಅವರು ಮಾತಾಡಿದ್ದಾರೆ. ನಮ್ಮ ಹಾಸನ ಜಿಲ್ಲಾ ಘಟಕ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಸಹ ಬರಹಗಾರರಿಗೆ ಸಾಹಿತಿಗಳನ್ನು ಗುರುತಿಸಿ ಅವರು ಬರೆದಿರೋಂತಹ ಕೃತಿಗಳನ್ನು ಲೋಕಾರ್ಪಣೆ ಮಾಡಿಸೋವಂಥದ್ದು, ವಿಮರ್ಶೆ ಮಾಡಿಸೋವಂಥದ್ದು, ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಹಾಸನ ಜಿಲ್ಲಾ ಬರಹಗಾರ ಸಂಘ ಹಾಗೂ ತಾಲೂಕು ಘಟಕಗಳ ಸಹಯೋಗದೊಂದಿಗೆ ಮಾಡ್ಕೊಂಡು ಬರ್ತಾ ಇದೆ. ನಾನು ಇವತ್ತು ಈ ನಮ್ಮ ಹಾಸನ ಜಿಲ್ಲೆಯ ಹಾಗೂ ಅರಸೀಕೆರೆ ತಾಲೂಕಿನ ಎಲ್ಲ ಸಾಹಿತ್ಯಾಸಕ್ತರಲ್ಲಿ ಹಾಗೂ ಲೇಖಕರಲ್ಲಿ, ಕವಿಗಳಲ್ಲಿ, ವಿಮರ್ಶಕರಲ್ಲಿ, ಕನ್ನಡಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಇವತ್ತು ನಮ್ಮ ದಿಬ್ಬೂರು ರಮೇಶಣ್ಣವರು ಅದ್ಭುತವಾದಂಥ 2 ಕೃತಿಗಳನ್ನು ಬರೆದಿದ್ದಾರೆ. ಅವನ್ನ 14ನೇ ತಾರೀಕು ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ, ಹಾಗೂ ಪತ್ರಿಕಾ ಮಾಧ್ಯಮದಲ್ಲೂ ಸಹ ನೀವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಶಾಸನಗಳ ಸಾಹಿತಿಗಳನ್ನು ಬಿಟ್ಟರೆ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಸಾಹಿತಿಗಳು ನಮ್ಮ ತಾಲೂಕಿನಲ್ಲಿ ಇಲ್ಲ. ಆಧುನಿಕ ಸ್ವತಂತ್ರೋತ್ತರ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಬರಹಗಾರರು ಪತ್ರಿಕೆಗಳಲ್ಲಿ ಬರೀತಾ ಇದ್ರು, ಕೃತಿಗಳನ್ನು ಪ್ರಕಟಿಸಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಆದ್ರೆ ಇತ್ತೀಚಿನ ಸಂದರ್ಭದಲ್ಲಿ ಕೃತಿಗಳನ್ನು ಪ್ರಕಟಿಸ್ತಾ ಇದ್ದಾರೆ ಮತ್ತು ಪ್ರಕಟಿಸಲಿಕ್ಕೆ ಪ್ರೋತ್ಸಾಹ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥ ಆಶಾದಾಯಕವಾದ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಸಾಕಜ್ಜಿ ಮತ್ತು ನಾಯಿ ಅಂತಕ್ಕಂಥ ಕೃತಿಯ ಮೂಲಕ ಸಾರಸ್ವತ ಲೋಕಕ್ಕೆ ಪಾದಾರ್ಪಣೆ ಮಾಡಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಈಗಾಗಲೇ ರಮೇಶ್ ಅವರು ಕೊಟ್ಟಿದ್ರು. ರಮೇಶ್ ಅವರು ನಮ್ಮ ತಾಲೂಕಿನವರು, ದಿಬ್ಬೂರಿನವರು,
ಅವರು ಸಾಹಿತ್ಯಿಕವಾಗಿ ಕೃಷಿ ಮಾಡ್ತಾ ಇರೋದ್ರ ಜೊತೆಗೆ ಅವರು ರಂಗ ಕಲಾವಿದರಾಗಿದ್ದಾರೆ ಮತ್ತು ನಾಟಕಗಳನ್ನ ರಚಿಸಿ ಈಗಾಗಲೇ ದೇಶಾದ್ಯಂತ ಅವರ ನಾಟಕ ಯಶಸ್ವಿಯಾಗಿ ಪ್ರದರ್ಶನಗೊಂಡು ರಾಷ್ಟ್ರ ಪ್ರಶಸ್ತಿ ಕೂಡ ಪಡ್ಕೊಂಡಿದೆ. ಕಟಕ ಸಮಾಧಿ ಅಂತಕ್ಕಂಥ ನಾಟಕ ಕರ್ನಾಟಕ ರಾಜ್ಯದ ಪ್ರತಿನಿಧಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಅದ್ರ ಜೊತೆಗೆ ಮೊನ್ನೆ ಯೂಸ್ ಇರ್ತಕ್ಕಂಥ ಒಂದು ನಾಟಕ ನೌಕರ ಸಂಘದವರು ಅಭಿನಯಿಸಿ ಅದಕ್ಕೂ ಕೂಡ ಯಶಸ್ವಿ ಪ್ರದರ್ಶನ ಅಭಿನಂದನೆಗಳನ್ನ ಪಡ್ಕೊಂಡಿದೆ. ಹಾಗಾಗಿ ಸ್ವರಚಿತ ನಾಟಕಗಳನ್ನ ರಚನೆ ಮಾಡಿ ಆ ನಾಟಕಗಳನ್ನು ಕೂಡ ಮುದ್ರಣ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ಹೊರತರಬೇಕು ಅಂತ ಹೇಳಿ ನಾವು ಆಶಾಭಾವನೆ ಇದೆ. ಮುಂದಿನ ದಿನಗಳಲ್ಲಿ ಅವರ 5 ಕೃತಿಗಳು ಮುದ್ರಣಕ್ಕೆ ತಯಾರಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅಶ್ವಿನ್ಮೂರ್ತಿಗಳಂತೆ ರಾಮಸ್ವಾಮಿ ಅವರಂತೆ ಅತಿ ಹೆಚ್ಚು ಸಾಹಿತ್ಯಿಕ ಕೃಷಿಯನ್ನು ಮಾಡ್ತಾ ಇರೋ ದಿಬ್ಬೂರ್ ರಮೇಶ್ ಅವರು ಬಹಳ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಸಂಗೀತಗಾರರಾಗಿ ಸಂಗೀತವನ್ನು ಕಲಿತು ಗಮಕ ಕಲೆಯನ್ನ ಇವತ್ತಿನ ದಿನಮಾನದಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಒಂದು ಅವಧಿನಲ್ಲಿ ಕೆಲಸ ಮಾಡಿದ್ರ ಜೊತೆಗೆ ಈಗ ಬರಹಗಾರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 100 ಕವಿಗೋಷ್ಠಿಗಳನ್ನ ತಮ್ಮ ನೇತೃತ್ವದಲ್ಲಿ ಅಧ್ಯಕ್ಷ ಜೊತೆಗೂಡಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂತ ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ದಿಬ್ಬೂರ್ ರಮೇಶ್ ಅವರು ನಮ್ಮ ಅರಸೀಕೆರೆ ತಾಲೂಕಿನ ಒಂದು ಹೆಮ್ಮೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತವರು ಈಗ ತಾವೇ ಸ್ವತಃ ಕೃತಿಯನ್ನ ಲೋಕಾರ್ಪಣೆ ಮಾಡಬೇಕು ಅಂದಾಗ ಅವರ ಕೃತಿ ಬೇರೆ ಕಡೆ ಮೊದಲನೇ ಕೃತಿ ಬಿಡುಗಡೆ ಆಗಿತ್ತು. ನಮ್ಮ ಹುಟ್ಟೂರಿನಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಅವರ ಕೃತಿ ಲೋಕಾರ್ಪಣೆ ಆಗಬೇಕು. ನಮ್ಮ ಎಲ್ಲ ಅವರ ಸಹೋದ್ಯೋಗಿಗಳು, ಮಿತ್ರರು, ಬಂಧುಗಳು ಒಟ್ಟಿಗೆ ಸೇರಿ ಸಂಪರ್ಕಿಸಬೇಕು ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವರು ಆಯ್ತು ಅರಸೀಕೆರೆ ಮಾಡೋಣ ಅಂತ ಹೇಳಿ ಒಪ್ಕೊಂಡು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸುಸಂದ್ರ ಬಂದಿದೆ. ನಮ್ಮ ತಾಲೂಕಿನ ಸಂಸ್ಕೃತಿಯನ್ನ ಸ್ವತಂತ್ರ ಹೋರಾಟವನ್ನ ಕುರಿತಾದ ಇನ್ನೂ 2-3 ಕೃತಿಗಳು ಬೇರೆ ಬೇರೆ ಲೇಖಕರಿಂದ ಬರ್ಲಿಕ್ಕೆ ಈಗಾಗಲೇ ಸಿದ್ಧವಾಗಿದ್ದಾವೆ. ಆ ಕೃತಿಗಳನ್ನು ಕೂಡ ನಮ್ಮ ಬರಹಗಾರ ಸಂಘದ ವತಿಯಿಂದನೇ ನಾವು ಲೋಕಾರ್ಪಣೆ ಮಾಡಲಿಕ್ಕೆ ಉತ್ಸುಕರಾಗಿದ್ದೀವಿ. ಇದು ಮೊದಲನೇ ಹಂತ. ಈಗಾಗಲೇ ಬರಹಗಾರ ಸಂಘ ಜಿಲ್ಲಾ ಮಟ್ಟದಲ್ಲಿ 30ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟ ಮಾಡಲಿಕ್ಕೆ, ಮುದ್ರಿಸಲಿಕ್ಕೆ, ಅದನ್ನು ಹೊರತರಲಿಕ್ಕೆ ಸಹಕಾರ ಮಾಡ್ಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಅರಸೀಕೆರೆ ತಾಲೂಕಿನಲ್ಲೂ ಕೂಡ ಯಾರೇ ಬರಹಗಾರರು ಹೊಸ ಪುಸ್ತಕಗಳನ್ನ ಮುದ್ರಿಸಲಿಕ್ಕೆ ಮುಂದೆ ಬಂದ್ರೆ ಅವ್ರಿಗೆ ಎಲ್ಲಾ ರೀತಿ ಸಹಕಾರ ಮಾಡ್ಲಿಕ್ಕೆ ನಮ್ಮ ಸಂಘಟನೆ ತಯಾರಿದೆ, ಕ್ರಿಯಾಶೀಲವಾಗಿದೆ. ಸೊ ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಎಲ್ಲ ಸಾಹಿತ್ಯ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ತಮ್ಮ ಗಮನಕ್ಕೆ ಬಂದಾಗಲೂ ಕೂಡ ಯಾರಾದ್ರೂ ಬರಹಗಾರರಿದ್ರೆ ಆ ಪುಸ್ತಕ ಮುದ್ರಿಸಲಿಕ್ಕೆ ಅವರಿಗೆ ಅಡೆತಡೆಗಳಿದ್ರೆ ನಮ್ಮ ಸೂಚನೆ ಕೊಟ್ಟರೆ ನಾವು ಕೂಡ ಅವ್ರಿಗೆ ಕೈ ಜೋಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಕನ್ನಡ